राहुल गांधी जिंदाबाद, राहुल गांधी जिंदाबाद, प्रियंका गांधी जिंदाबाद, प्रियंका गांधी जिंदाबाद. ಎಲ್ಲ ರಿಸೀವ್ ಮಾಡಿಕೊಂಡಿದ್ರೆ ತುಂಬಾ ಸಂತೋಷ. ಅದರ ಉದ್ದೇಶಗಳು ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಿದ್ದಂಥ ಸಮಯದಲ್ಲಿ ನಮ್ಮ ದೇಶಕ್ಕೆ ಕೊಟ್ಟಂತ ಕೊಡುಗೆಗಳನ್ನು ನಾವು ಜ್ಞಾಪಿಸುತ್ತಾ ಯಾವ ರೀತಿ ಕೊಡುಗೆ ಕೊಟ್ಟಿದ್ದಾರೆ ಅವರು. ಇವತ್ತಿನ ದಿವಸ ತಂತ್ರಜ್ಞಾನ ಆಗ್ಬೋದು, ಮಾಹಿತಿ ತಂತ್ರಜ್ಞಾನ, ಡಿಜಿಟಲ್ ಕ್ರಾಂತಿ ಮತ್ತು ಇವತ್ತು ಕಂಪ್ಯೂಟರ್ ಆಗ್ಬೋದು, ಮೊಬೈಲ್ ಆಗ್ಬೋದು, ಇವೆಲ್ಲ ಬಂದಿರೋದು ಅವರಿಂದಾನೇ. ತಾಲೂಕ್ ಪಂಚಾಯತಿ ಮೆಂಬರ್ನಿಂದ ಹಿಡಿದು 18 ವರ್ಷ ವೋಟಿನ ಪವರ್ವರೆಗೂ ತಂದು ಕೊಟ್ಟಿದ್ದಾರೆ. ಅವರು ಇದುವರೆಗೂ ಇದ್ದಿದ್ರೆ ಇನ್ನೂ ದೇಶ ಮುಂದುವರಿತಾ ಇತ್ತು ಅಂತ ನಾವು ತಿಳಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದಕ್ಕೆ ನಮ್ಮ SS ಪ್ರಕಾಶಂ ಸಾರು ಮತ್ತು ಜಾಫರ್ ಶರೀಫ್ ಸರ್ ಅವರ ಫ್ಯಾಮಿಲಿ ಇದಕ್ಕೆ ಬಹಳ ಸಪೋರ್ಟ್ ಮಾಡಿ ಅವರಿಂದನೇ ಇವತ್ತು ನಾವು ಜ್ಯೋತಿ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಷಯನೇ. ಆದರೆ ಇವತ್ತಿನ ದಿವಸ ನಮ್ಮ ಮೋಸಸ್ ಸಾಹೇಬರ ನೇತೃತ್ವದಲ್ಲಿ ಮತ್ತು ದೊರೆ ಅವರ ಸರ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದನ್ನು ಪೆರಂಬೂರಿನಿಂದ ಬೆಂಗಳೂರು ಬಂದು KMCC ಹತ್ರ ಡೆಪ್ಟಿ CM DK ಶಿವಕುಮಾರ್ ಅವರು ರಿಸೀವ್ ಮಾಡಿಕೊಂಡು ಈ ಕಡೆ ಕಳಿಸ್ಕೊಟ್ಟಿದ್ದಾರೆ. ನಾವು ಇಲ್ಲಿವರೆಗೂ ಬಂದಿದ್ದೀವಿ. ನಮ್ಮ ಮೋಸಸ್ ಸಾಹೇಬ್ರು ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆಯಲ್ಲಿ ಮೋಸಿನ್ ಸಾರ್ ಜಿ ಅವರು ನಮ್ಮ ರಾಜೀವ್ ಗಾಂಧಿ ಆಲ್ ಇಂಡಿಯಾ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆಯಲ್ಲಿ ವೈಸ್ ಪ್ರೆಸಿಡೆಂಟ್ ಕೆಲಸ ಮಾಡ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ ಇಲ್ಲಿವರೆಗೂ ಬಂದಿದ್ದೀವಿ. ನೀವೆಲ್ಲ ರಿಸೀವ್ ಮಾಡಿಕೊಂಡು ಅಂಕಲ್ ಹೆಸರು ಮೊಹಮ್ಮದ್ ಸಾರ್ ಅವರು ರಿಸೀವ್ ಮಾಡ್ಕೊಂಡಿದ್ದಾರೆ. ನಮ್ಮನ್ನು ಇಲ್ಲಿವರೆಗೂ ಬರಮಾಡಿಕೊಂಡು ಇಲ್ಲಿ ರಿಸೀವ್ ಮಾಡ್ಕೊಂಡಿದ್ದೀರಾ. ಇನ್ನು ನಾವು ಮುಂದಕ್ಕೆ ಹೋಗಬೇಕು. ತಾವು ಇವತ್ತು ಎಲ್ಲ ಅರೇಂಜ್ಮೆಂಟ್ ಮಾಡಿರೋದ್ರಿಂದ ತಮಗೆ ಕೃತಜ್ಞತೆಗಳು. ಮತ್ತು ಇಲ್ಲಿಂದ ನಾವು ಆಂಧ್ರ ನೋಡಿಕೊಂಡು, ಮಹಾರಾಷ್ಟ್ರ ನೋಡಿಕೊಂಡು, ಮಧ್ಯಪ್ರದೇಶ ನೋಡಿಕೊಂಡು, ಹರಿಯಾಣ ನೋಡಿಕೊಂಡು, UP ನೋಡಿಕೊಂಡು ಡೆಲ್ಲಿ ಸೇರ್ತೀವಿ. 19ನೇ ತಾರೀಕು ನಿಮ್ಮೆಲ್ಲರ ನೆಚ್ಚಿನ ರಾಹುಲ್ ಗಾಂಧಿ ಸಾಹೇಬರು ರಿಸೀವ್ ಮಾಡ್ಕೊಳ್ತಾರೆ. 20ನೇ ತಾರೀಕು ಸೋನಿಯಾಜಿಯವರು ರಾಜ್ಘಾಟ್ನಲ್ಲಿ ರಿಸೀವ್ ಮಾಡಿಕೊಂಡು ನಮ್ಮನ್ನು ಬರಮಾಡಿಕೊಳ್ಳುವಂಥ ಒಂದು ಸಂಭವ ಇದೆ. ಇನ್ನು ಅಲ್ಲಿ ನಮ್ಮ ಜ್ಯೋತಿ ರಾಜೀವ್ ಗಾಂಧಿ ಜ್ಯೋತಿ ಏನೈತೆ ಆ ಜ್ಯೋತಿನಲ್ಲಿ ಅರ್ಪಿಸ್ತು ಬರ್ತೀವಿ. ಈ ಜ್ಯೋತಿ ಇಲ್ಲಿಂದ ಹೋಗೋವಾಗ ನಾವು ಪ್ರಚಾರ ಮಾಡ್ತಾ ಇದ್ದೀವಿ. ಉಗ್ರಗಾಮಿಗಳು ಇರಬಾರ್ದು, ಅವ್ರನ್ನ ಮಟ್ಟ ಆಗಬೇಕು, ಅವ್ರನ್ನ ಹೊಡೆದೋಡಿಸ್ಬೇಕು ಅನ್ನೋದು ಒಂದು ಉದ್ದೇಶದಿಂದನೇ ನಾವು ಹೋಗ್ತಾ ಇದ್ದೀವಿ. कि जिस रोज से राजीव गांधी जी हमारे बीच नहीं रहे उस वक्त से आज तक हादर शरीफ साहब ये क्षमा रोशन करके इसको निकालते थे. और ये ज्योति उस वक्त से आज तक चल रही है. वो हादर नवाज शरीफ साहब के बाद हमारे SS प्रकाश साहब निकाले. और ये जो ज्योति जब अब तक चल रही है, इस मर्तबा पहली बार हमारे मोहसिन साहब को इसका नायब सदर बनाया गया है. ऑल इंडिया लेवल का नायब सदर बनाया गया है, जिसमें आज हम भी शरीक हुए हैं. ये ज्योति को हम लेकर रायचूर जाएंगे और रायचूर से ये लोग लेकर दिल्ली तक पहुंचाएंगे. और दिल्ली तक जाने के बाद वहाँ पर राजीव गांधी के स्टैचू को ये प्रणाम करके ये वहाँ पर समाप्त करेंगे.